ನಾನಿವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೆ ಅನ್ನೋದಕ್ಕಿಂತ ಇದೇ ಥರ ಹೇಳ್ಕೊಳಕ್ಕೆ ಆಗದಿರೋರು ತುಂಬಾ ಇರ್ತಾರೆ. ಡೈರೆಕ್ಟಾಗಿ ಬಂದು ನನಗೆ ಅದ್ರ ಬಗ್ಗೆ ಹೇಳ್ದವರು ತುಂಬ ಜನ ಇದ್ದಾರೆ. ಯಾರು ಅವರೆಲ್ಲಿರೋದು ಹೆಸರು ಏನೂ ಹೇಳಿಲ್ಲ, ಜಸ್ಟು ಅವ್ರು ಏನು ಅಂದ್ಕೊಂಡಿದ್ದಾರೆ, ಅವ್ರು ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೆ ಅನ್ನೋದಕ್ಕಿಂತ ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಾನು ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅಂದರೆ ನನ್ನ ಬಗ್ಗೆ ಮಾತಾಡ್ಕೊಳ್ಳೋರಿಗೆ ಒಂದು ವಿಡಿಯೋ ಮಾಡಿದ್ದೆ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ನನ್ನ ವಿಡಿಯೋ ನೋಡ್ತಾರೆ, ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಅದು ಒಂದೇ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಎಷ್ಟೊಂದು ಜನ ತುಂಬ ರೆಸ್ಪಾನ್ಸ್ ಮಾಡಿದ್ರಿ. ಅಂದರೆ ನನಗೇನು ಗೊತ್ತಾಗ್ತಿದೆ ಅಂದರೆ ಇದರಿಂದ ನಂತರನೇ ಎಷ್ಟೊಂದು ಜನ ಇರ್ತಾರೆ. ಅಂದರೆ ನಾನು ಬಂದು ಇವಾಗ ಇಲ್ಲಿ ಪಬ್ಲಿಕಲ್ಲಿ ಹೇಳ್ಕೊತಾ ಇದ್ದೀನಿ, ಯಾಕಂದರೆ ನಾನು ಇವಾಗ ಯೂಟ್ಯೂಬ್ ಮಾಡೋದ್ರಿಂದ ನಾನು ಬಂದು ಇಲ್ಲಿ ಮಾತಾಡ್ಬೋದು, ಹೇಳ್ಕೊತಾ ಇದ್ದೀನಿ. ಬೇರೆಯವರು ಇದೇ ಥರ ಹೇಳ್ಕೊಳಕ್ಕೆ ಆಗದಿರೋರು ತುಂಬಾ ಇರ್ತಾರೆ. ಯಾಕಂದರೆ ನನ್ನ ಸುತ್ತಮುತ್ತ ಇರೋರೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ಕಾಮೆಂಟು ನೀವು ನೋಡಿದ್ರೆ ಅರ್ಧದಷ್ಟೂ ಇಲ್ಲ, ಆದರೆ ಡೈರೆಕ್ಟಾಗಿ ಬಂದು ನನಗೆ ಅದ್ರ ಬಗ್ಗೆ ಹೇಳ್ದವರು ತುಂಬ ಜನ ಇದ್ದಾರೆ. ಅಂದರೆ ಇವಾಗ ಕಾಮೆಂಟಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕಿಂತ ಫೋನ್ ಮಾಡಿ ಸಪೋರ್ಟ್ ಮಾಡಿರೋರು, ಮತ್ತು ಡೈರೆಕ್ಟಾಗಿ ಇಲ್ಲೇ ನನ್ನ ಹತ್ರ ಪಾರ್ಲರ್ ಹತ್ರ ಬಂದು ಮಾತಾಡಿರೋರು ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಅದು ನಾವು ಎಲ್ಲ ಹೇಳಬೇಕು ಅಂದ್ಕೊಂಡಿದ್ವಿ, ಅದನ್ನು ನೀವೇ ಹೇಳಿದ್ದೀರಾ. ನನ್ನ ಕಡೆಯಿಂದ ಈ ವಿಡಿಯೋ ಡೆಡಿಕೇಟು ಅಂತೆಲ್ಲ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ನನಗೂ ಸಪೋರ್ಟ್ ಮಾಡ್ತಾರೆ, ಪರವಾಗಿಲ್ಲ ಜನ. ಅಂದರೆ ನಾನು ಹೇಳಿರೋದು ನಿಜ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಯಾಕೆಂದರೆ ನಿಜ ಅನ್ನೋದಕ್ಕೆ ಹೆಂಗೆ ಅಂತಂದರೆ, ನಾನು ವಿಡಿಯೋದಲ್ಲಿ ಯಾರು ಅಂತ ಹೇಳಿಲ್ಲ, ಅವ್ರು ಯಾರು, ಅವರೆಲ್ಲಿರೋದು ಹೆಸರು ಏನೂ ಹೇಳಿಲ್ಲ, ಜಸ್ಟು ಅವ್ರು ಏನು ಅಂದ್ಕೊಂಡಿದ್ದಾರೆ, ಅವ್ರು ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳಿದ್ದೆ. ರೆಸ್ಪಾನ್ಸ್ ಹೆಂಗೆ ಚೆನ್ನಾಗಿ ಬರ್ತಿದೆ ಅಂದರೆ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ರಿಯಾಕ್ಟ್ ಅಂತಂದರೆ ತೋರಿಸ್ಕೊತಾ ಇಲ್ಲ, ಆದರೆ ಅದು ರಿಯಾಕ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಾಯಿತು. ಅದು ಅವರಿಗೆ ಅಂದಿರೋದು ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಯಿತು ಅನ್ಕೋತೀನಿ, ಅದಕ್ಕೇ ರಿಯಾಕ್ಟ್ ಅಂತ ಗೊತ್ತಾಯಿತು. ಯಾರೇ ಆಗಲಿ ಯಾರಿಗಾದ್ರೂ ಒಂದು ಹೆಲ್ಪ್ ಅಂತ ಮಾಡ್ತಿರಲ್ಲ, ಹೆಲ್ಪ್ ಅಂತ ಮಾಡೋಕ್ಕೆ ಮುಂಚೆ ನೀವು ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಯಾಕೆಂದರೆ ಇಂಥವ್ರಿಗೆ ಅವನು ಹೆಲ್ಪ್ ಅಂತ ನಾವು ಮಾಡ್ತೀವಿ, ಅಯ್ಯೋ ಪಾಪ ಅಂತ. ಆ ಹೆಲ್ಪ್ ಮಾಡೋದ್ರಿಂದ ನಮಗದು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಯೋಚನೆ ಮಾಡೋ ಕಾಲ ಬಂದ್ಬಿಟ್ಟಿದೆ ಇವಾಗ. ನಾವು ಒಬ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಹೆಲ್ಪ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದೀವಿ. ಏನಂದರೆ ಹೆಲ್ಪ್ ಬೇಕು ಅಂದಾಗ ತುಂಬ ಚೆನ್ನಾಗಿ ಬರ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೆಲ್ಲಿದ್ದೀರೋ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ನಾವು ಈ ಥರ ಬಂದಿದ್ದೀವಿ, ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಕೇಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಸ್ಕೊತಾರೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಯಾರೇ ಆಗಲಿ ಯಾರಿಗಾದ್ರೂ ಒಂದು ಹೆಲ್ಪ್ ಅಂತ ಮಾಡ್ತಿರಲ್ಲ, ಹೆಲ್ಪ್ ಅಂತ ಮಾಡೋಕ್ಕೆ ಮುಂಚೆ ನೀವು ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಯಾಕೆಂದರೆ ಇಂಥವ್ರಿಗೆ ಅವನು ಹೆಲ್ಪ್ ಅಂತ ನಾವು ಮಾಡ್ತೀವಿ, ಅಯ್ಯೋ ಪಾಪ ಅಂತ. ಆ ಹೆಲ್ಪ್ ಮಾಡೋದ್ರಿಂದ ನಮಗದು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಯೋಚನೆ ಮಾಡೋ ಕಾಲ ಬಂದ್ಬಿಟ್ಟಿದೆ ಇವಾಗ. ನಾವು ಒಬ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಹೆಲ್ಪ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದೀವಿ. ಏನಂದರೆ ಹೆಲ್ಪ್ ಬೇಕು ಅಂದಾಗ ತುಂಬ ಚೆನ್ನಾಗಿ ಬರ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೆಲ್ಲಿದ್ದೀರೋ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ನಾವು ಈ ಥರ ಬಂದಿದ್ದೀವಿ, ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಕೇಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಸ್ಕೊತಾರೆ. ನಮ್ಮ ಕೈಲಿ ಎಷ್ಟು ಇದಾಗುತ್ತೋ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ಲಾಸ್ಟಿಗೆ ಹಿಂದೆಯಿಂದ ಚುಚ್ತಾರಲ್ವ, ಬೆನ್ನಿಗೆ ಚೂರಿ ಅಂತಾರಲ್ವ, ಆ ಥರ ಚೂರಿ. ಹೆಂಗೆ ಅಂದರೆ ನಮ್ಮ ಮುಂದೆ ಮಾತಾಡೋರು, ನಾನೊಂದು ವೀಡಿಯೋಸ್ ಜಾಸ್ತಿ ಹಾಕ್ತಾ ಇರ್ತೀನಿ ಯಾವಾಗಲೂ. ನಾನು ವಾಟ್ಸಪ್ ಸ್ಟೇಟಸ್ ನೋಡೋರಿಗೆ ಗೊತ್ತಾಗುತ್ತೆ, ಇಲ್ಲ ಬೇರೆಯವ್ರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದೆ ಮಾತಾಡೋರು ಅಪ್ಪನ ಗುಡ್ತೋರು ಅಂತ ಹಾಕ್ತೀನಿ, ಹಿಂದೆ ಮಾತಾಡೋರು ಡ್ಯಾಶ್ ಗುಡ್ತೋರು ಅಂತ ಹಾಕ್ತಾ ಇರ್ತೀನಿ. ಅದು ಅಂಥವ್ರಿಗೇನೆ ಅಂತಲೇ ಹಾಕೋದು, ನಾನು ನೋಡ್ತಾರೆ ಸ್ಟೇಟಸ್ಸು ಅಂತಂದ್ಬಿಟ್ಟು. ಒಂದಷ್ಟು ಜನ ಸ್ಟೇಟಸ್ ನೋಡಲ್ಲ, ಆದರೂ ಅಂಥವ್ರಿಗೂ ಹೇಳ್ಬೇಕು ಅಂದರೆ ಅವ್ರು, ಯಾಕಂದರೆ ನಾನು ಯೂಟ್ಯೂಬ್ ನೋಡ್ತಾರೆ. ಅವರು ತುಂಬ ಏನಂದರೆ ನನ್ನ ತುಂಬ ಹತ್ರದವರು ಬ್ಯುಸಿ ಇದ್ದರೂ ಮರ್ತೋಗ್ಬಿಡ್ತಾರೆ ಒಂದೊಂದು ಸತಿ ನನ್ನ ವೀಡಿಯೋಸ್ ನೋಡೋದು. ಆದರೆ ಅವ್ರು ಮಾತ್ರ ಹಿತಶತ್ರುಗಳು,
ನಾನು ಅವರು ಒಂದು ಚೂರು ಮಿಸ್ ಮಾಡಲ್ಲ. ನಾನು ಏನೇ ವಿಡಿಯೋ ಹಾಕಲಿ, ನಾನು ಏನೇ ಮಾಡಲಿ, ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲ ಬರ್ತೀನಿ, ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾರೆ. ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಮುಂದೆ ನನಗೆ ಗೊತ್ತಿರಲ್ಲ ಗೈಸ್. ಅದು ಫ್ಯೂಚರಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲ್ಲ. ಅವರೇ ಪ್ಲ್ಯಾನ್ ಹಾಕ್ಕೊಂಡು ಅವರೇ ಹುಟ್ಸ್ಕೊಂಬಿಟ್ಟು ಅವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ. ಅದು ನನಗೆ ಗೊತ್ತಿರಲ್ಲ ನಿಜ. ಏನಂದರೆ ನಾನು ಈ ಥರ ಅಂದ್ಕೊಂಡಿದ್ದೀನ ಅನ್ನೋದು ನನಗೆ ಗೊತ್ತಿರಲ್ಲ. ಬೇರೆಯವ್ರು ಬಂದ್ಬಿಟ್ಟು ಕೇಳಿದಾಗೆ ಗೊತ್ತಾಗೋದು, ಹೌದಾ ನಾನು ಹಿಂಗೆಲ್ಲ ಅಂದ್ಕೊಂಡಿದ್ನ ಅಂತ. ಅದರಲ್ಲೂ ಈ ಔಟ್ಸೈಡಿಂದ ಬಂದಿರ್ತಾರಲ್ಲ, ಗೊತ್ತಿರೋರ್ಗೆ ಹೆಲ್ಪ್ ಮಾಡೋದಕ್ಕಿಂತ ಗೊತ್ತಿಲ್ಲದೆ ಇರೋರ್ಗೆ ಹೆಲ್ಪ್ ಮಾಡ್ತಿರಲ್ವಾ, ಅದನ್ನು ಫಸ್ಟು ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಯಾಕಂದರೆ ಈ ಊರಲ್ಲೇ ಇರ್ತಾರೆ, ಅವ್ರು ಹೆಂಗೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಒಳ್ಳೆಯದು. ಈ ಊರು ಬಿಟ್ಟು ಬಂದಿರ್ತಾರಲ್ಲ, ಊರಿಂದ ಊರಿಗೆ ಬಂದಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಯಾವತ್ತೂ ಅಷ್ಟೇ ಏನೂ ಅಷ್ಟೇ ಎಂದು ಹೆಲ್ಪ್ ಮಾಡಬೇಡಿ. ನಾನು ಮಾಡಿಬಿಟ್ಟು ಇವಾಗ ಶನಿ ಆಗಿಬಿಟ್ಟಿದ್ದೀನಿ ಅವ್ರ ಹತ್ರ. ಯಾಕಂದರೆ ಬಂದು ನನ್ನ ಹತ್ರ ಬಂದು ಇಲ್ಲಿಗೆ ಪಾರ್ಲರ್ಗೆ ಬಂದಿದ್ರು, ಬಂದ್ಬಿಟ್ಟು ಅವ್ರದ್ದು ಏನೋ ಕೆಲಸ ಇದೆ ನೋಡಿ, ಆ ಕೆಲಸದ್ದು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ, ನಿಮಗೆ ತುಂಬ ಕಸ್ಟಮರ್ಸ್ ಇರ್ತಾರೆ, ಕ್ಲೈಂಟ್ಸ್ ಇರ್ತಾರೆ, ನಿಮಗೆ ಗೊತ್ತಿರೋರು ಇರ್ತಾರೆ, ಅದಕ್ಕೆ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಹೊಸ್ದಾಗಿ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ, ಹಂಗೆ ಹಿಂಗೆ ಅಂತ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊತಾರೆ. ನಾವು ಎಲ್ಲನೂ ಹೋಗಲಿ ಅಯ್ಯೋ ಪಾಪ. ಯಾಕಂದರೆ ನಮಗೆ ನಮ್ಮಪ್ಪ ನಮ್ಮಮ್ಮ ಫಸ್ಟಿಂದನೂ ನಮ್ಗೆ ಹೇಳ್ಕೊಟ್ಟಿರೋದು ಒಬ್ರಿಗೆ ಹೆಲ್ಪ್ ಮಾಡೋದು, ಒಬ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋದು. ನಾವು ತಿನ್ನೋದು ಉಣ್ಣೋದು ಬರಲ್ಲ, ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನಮಗೆ ರಿಟರ್ನ್ ನಮ್ಗೆ ಹೆಲ್ಪ್ ಮಾಡ್ತಾನೆ ಯಾವುದೋ ಒಂದು ಕಡೆಯಿಂದ. ನಮ್ಮಪ್ಪ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ತಲೆಗೆ ತುಂಬಿಟ್ಟಿದ್ದಾರೆ. ಅದು ಹೆಂಗೆ ಅಂದರೆ ನಾವು ಒಂದೊಂದ್ಸತಿ ಯೋಚನೆ ಮಾಡ್ತೀವಿ ಮಾಡೋದು ಬೇಡ ಅಂತ, ಆದ್ರೂ ಮನಸ್ಸಿರಲ್ಲ, ಏನೋ ಒಂದು ಮಾಡಬೇಕು, ಅವರು ನಮ್ಮ ಹೆಸ್ರು ಹೇಳ್ಕೊತಾರೇನೋ ಮುಂದೆ ಅಂತೇಳ್ಬಿಟ್ಟು ಒಂದು ಹೆಲ್ಪ್ ಅಂತ ಮಾಡ್ತೀವಿ. ಮಾಡಿಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾರೆ. ಊರಲ್ಲಿ ಯಾರೂ ಪರಿಚಯ ಇರಲ್ಲ, ಯಾಕಂದರೆ ಊರಿಂದ ಊರಿಗೆ ಬಂದಿರ್ತಾರೆ, ಯಾರೂ ಪರಿಚಯ ಇರಲ್ಲ. ಕರ್ಕೊಂಡೋಗಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀವಿ, ಎಲ್ಲ ಕಡೆ ಪ್ರಚಾರ ಮಾಡಿಸ್ತೀವಿ. ಲಾಸ್ಟಿಗೆ ಅವ್ರಿಗೆ ಬಿಸ್ನೆಸ್ ಆಗೋ ಥರ ಒಂದು ಕುತ್ಕೊಳ್ಳೋಕ್ಕೆ ಒಂದು ಗೂಡಂತನೂ ಮಾಡಿಕೊಡ್ತೀವಿ. ಬಿಸ್ನೆಸ್ಗೆ ಮಾಡಿ ಮಾತಾಡಿ ಎಲ್ಲ ಮಾಡಿಕೊಟ್ರೆ ಎತ್ಕೊಂಡ್ಬಂದು ಅದೇನೋ ಹೇಳ್ತಾರಲ್ಲ, ಬೆನ್ನತ್ತಿದ ಬೇತಾಳ ಅಂತ, ಬೇತಾಳನ್ನ ತೊಗೊಂಬಂದು ಹೆಗಲ ಮೇಲೆ ನಾವೇ ಕೂರಿಸ್ಕೊಳ್ಳೋದಷ್ಟೇ. ಅಷ್ಟೆಲ್ಲ ಮಾಡಿ ಲಾಸ್ಟಿಗೆ ಅವ್ರಿಗೆ ಏನೇನು ಬೇಕೋ ಪ್ರತಿಯೊಂದು ಕೆಲಸ ನಮ್ಮ ಕೈಲಾಗುತ್ತೆ. ನಾವೆಲ್ಲ ಮಾಡಿ ಎಲ್ಲ ಮುಗಿಸಿದ್ಮೇಲೆ ನಾವು ಶನಿಗಳಾಗ್ಬಿಡ್ತೀವಿ ಅವ್ರಿಗೆ. ಆಮೇಲೆ ಇಲ್ಲದೆ ಇರೋ ಅದು ಇದು ಎಲ್ಲ ಪ್ರೇತಾತ್ಮಗಳು ಎಲ್ಲ ನಾವೇ ಆಗ್ಬಿಟ್ಟಿರ್ತೀವಿ. ಯಾಕಂದರೆ ಆ ಥರ ಇದೆ ಇವಾಗ ಸಿಚುವೇಶನು. ಎಷ್ಟು ಹೆಲ್ಪ್ ಮಾಡ್ಕೋಬೇಕೋ, ಎಷ್ಟು ಹೆಲ್ಪ್ ಮಾಡಿಸ್ಕೊಬೇಕೋ ಅಷ್ಟು ಮಾಡಿಸ್ಕೊತಾರೆ. ಜನನ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಅದರಲ್ಲೂ ನಂತರ ಇರೋರ್ಗಂತೂ ಇದ್ದಿದ್ದು ಹೆಲ್ಪ್ ಮಾಡ್ಕೊತಾರೆ. ಹೇಳ್ತಾರೆ ನಮ್ಮ ಹಸ್ಬೆಂಡು, ನೀನು ಜಾಸ್ತಿ ಕರಗ್ಬಿಡ್ತೀಯಾ, ಹುಷಾರು ಅಂತ. ನಾನೇ ಸ್ವಲ್ಪ ಇನ್ನೂ ನನಗೆ ಬುದ್ಧಿನೇ ಬಂದಿಲ್ಲ ಹೇಳ್ಬೇಕಂದ್ರೆ. ಇನ್ನೂ ಯಾವಾಗ ಬುದ್ಧಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಂಬಿಡ್ತೀನಿ ಬೇಗ, ಜನಗಳು ನಂಬಿಡ್ತೀನಿ. ಎಲ್ಲರೂ ನಂತರನೇ ಅಂತ ನಂಬಕ್ಕೆ ಹೋಗ್ತೀನಿ, ಆದರೆ ನಂತರ ಯಾರೂ ಇಲ್ಲ ಅಂತ ಗೊತ್ತಾಗಲ್ಲ. ಇವ್ರಿಗೊಬ್ರಿಗೆ ಅಂತಲ್ಲ, ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿರೋ ಜಾಗದಲ್ಲೇ ಉಗಿಸ್ಕೊಂಡಿರೋದು ತುಂಬ ಇದೆ. ಅದೇನೋ ಗೊತ್ತಿಲ್ಲ ನನಗೆ. ಅವತ್ತಿಂದ ಚಿಕ್ಕ ವಯಸ್ಸಿಂದನೂ ನನಗೆ ಬಂದ್ಬಿಟ್ಟಿದೆ. ನಮ್ಮಪ್ಪ ನಮ್ಮಮ್ಮ ಆ ಥರ ಬುದ್ಧಿ ನನಗೆ ಹೇಳ್ಕೊಟ್ಟೇ ಇಲ್ಲ. ಆ ಥರ ಇರಬೇಕು, ಈ ಥರ ಇರಬೇಕು, ಆದರೆ ಹುಷಾರಾಗಿರಬೇಕು ಅನ್ನೋ ಬುದ್ಧಿನ ಹೇಳ್ಕೊಟ್ಟಿಲ್ಲ. ಯಾವಾಗಲೂ ನೀವು ಚಿಕ್ಕ ಮಕ್ಳ ಥರ ಇರ್ರಿ, ನೀವು ಚಿಕ್ಕ ಮಕ್ಳ ಥರ ಇರ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದಡ್ರು ಮಾಡಿ ಇಟ್ಬಿಟ್ಟವ್ರೆ. ನಮಗೆ ಯಾವ ಥರ ಜನಗಳ ಹತ್ರ ಹೆಂಗಿರಬೇಕು, ಹೆಂಗೆ ಚಾಲಾಕ್ತನ ತೋರಿಸ್ಬೇಕು, ಯಾರ ಹತ್ರ ಏನು ಮಾಡಿದ್ರೆ ಅಲ್ಲಿ ನಾವು ಅವ್ರ ಹತ್ರದಿಂದ ಪ್ರೀತಿ ಗಳಿಸ್ಕೋತೀವಿ, ಅಂದರೆ ಅವ್ರ ಹತ್ರದಿಂದ ನಾವೇನಾದರೂ ಒಂದು ಹೆಲ್ಪ್ ಬೇಕಂದರೆ ಹೆಲ್ಪ್ ಅನ್ನೋದಕ್ಕಿಂತ ಅವ್ರನ್ನ ಹೆಂಗೆ ಮುಂಡಾಯಿಸ್ಬೇಕು, ಅವ್ರನ್ನ ಹೆಂಗೆ ತಲೆ ಸೋರ್ಬೇಕು ಅನ್ನೋದೆಲ್ಲ ನಮ್ಗೆ ಹೇಳ್ಕೊಟ್ಟೇ ಇಲ್ಲ ಗೈಸ್. ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಒಂದೇ, ಈ ಬಾಯಲ್ಲಿ ಏನಿರುತ್ತೆ, ಮನಸ್ಸಲ್ಲಿ ಏನಿರುತ್ತೆ ಅದು ಬಂದು ಬಾಯಲ್ಲಿ ಬಂದ್ಬಿಡುತ್ತೆ. ಅದು ಒಳ್ಳೇದಾಗಲಿ ಕೆಟ್ಟದ್ದೇ ಆಗಲಿ ಗೊತ್ತಿಲ್ಲ, ಅದು ಬಂದು ಹೇಳ್ಬಿಟ್ರೇ ಸಮಾಧಾನ. ಆದರೂ ಒಂದೊಂದ್ಸತಿ ನಮ್ಮಮ್ಮ ಬೈತಾ ಇರ್ತಾರೆ, ನಿಂಗೆ ಸತ್ಯ ಹರಿಶ್ಚಂದ್ರ ಮೊಮ್ಮಗಳು, ಅದಕ್ಕೆ ನೀನೆಲ್ಲ ಸತ್ಯನೇ ಹೇಳ್ಬಿಡ್ತೀಯ ಬಿಡು, ಏನು ಒಂದು ಚೂರು ಇದು ಫಿಲ್ಟರ್ ಅನ್ನೋದೇ ಇರಲ್ಲ, ಅದರಿಂದ ಏನಾಗುತ್ತೆ ಏನು ಯೋಚನೆನೂ ಮಾಡಲ್ಲ, ಹಂಗೆ ಮಾತಾಡ್ತೀರಾ ಅಂತ ಬೈತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರು ಮಾಡಿರೋದು. ನಮಗೆ ಚಿಕ್ಕ ವಯಸ್ಸಿಂದನೂ ಹಂಗೆ, ಅದು ಮಾತಾಡಬೇಡ್ರಿ ಇದು ಮಾತಾಡಬೇಡ್ರಿ, ನೀವು ಇನ್ನೂ ಚಿಕ್ಕ ಮಕ್ಕಳು ಅಂತೇಳಿ ನಮ್ಮನ್ನು ಇಷ್ಟು ಮಾತ್ರ ಕೂರಿಸಿದ್ದಾರೆ. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ರಿ ಅಂತಾರೆ. ಎಷ್ಟು ಅಂತ ನಾನು ಮರ್ಯಾದೆ ಕೊಟ್ಟಿದ್ದೀನಿ ಈಗ ದೊಡ್ಡವ್ರಿಗೆ ಚಿಕ್ಕವ್ರಿಗೆ. ಇವಾಗ ನಾವು ಹುಟ್ಟಿದಾಗಿಂದ ಇವಾಗ ಏನಿಲ್ಲ ಅಂದರೂ ನಂಗೊಂದು 30 ವರ್ಷದಿಂದನೂ ನಾನು ಎಲ್ಲರಿಗೂ ಮರ್ಯಾದೆ ಕೊಟ್ಕೊಂಡೇ ಬಂದಿದ್ದೀನಿ. ಯಾರಿಗೂ ಎದುರು ತಿರುಗಿ ನಾನು ಮಾತಾಡಿರೋದು ಯಾರಿಗೂ ಇಲ್ಲ. ಯಾರಿಗೋ ಒಬ್ರಿಗೋ ಇಬ್ರಿಗೋ ಎದುರು ತಿರುಗಿ ಮಾತಾಡಿದ್ದೀನಿ.
ಅದು ಏನಕ್ಕೆ ಮಾತಾಡಿದ್ದೀನಿ ಅಂತಂದರೆ, ರಿಟರ್ನ್ ಮಾತಾಡೋ ಅಷ್ಟು ನನಗೆ ಅವರು ಮನಸ್ಸಿಗೆ ನೋವು ಮಾಡಿರ್ತಾರೆ. ಅಂಥವ್ರಿಗೆ ಮಾತ್ರನೇ ತುಂಬ ಡಿಸ್ಟರ್ಬೆನ್ಸ್ ಇದೆ, ಒಂದು ಸ್ವಲ್ಪ ಅದು ಸೌಂಡು ಕೇಳಿಸಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ನನ್ನ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ತಾರಲ್ವ, ಅಂಥವ್ರಿಗೆ ನಾನು ರಿಟರ್ನ್ ಮಾತಾಡಿರೋದು. ಅದು ಬಿಟ್ಟರೆ ಬೇರೆ ಯಾರಿಗೂ ನಾನು ರಿಟರ್ನ್ ದೊಡ್ಡವ್ರಿಗೆ ಅಂತ ರಿಟರ್ನ್ ಮಾತಾಡಿಲ್ಲ. ನನಗೇನಂದರೆ ಅಳು ಬಂದ್ಬಿಡುತ್ತೆ ಆ ಟೈಮ್ಗೆ. ನನಗೇನು ಮಾತಾಡೋಕ್ಕಾಗಲ್ಲ ಅಂತಂದರೆ ಆ ಟೈಮಲ್ಲಿ ಹತ್ತು ಬಿಡ್ತೀನಿ. ಆ ಥರ ನಾನು ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ತೀನಿ ಗೈಸ್. ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡೋದು ಅವೆಲ್ಲ ಏನೂ ಇಲ್ಲ. ಏನಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ನಾನು ಸ್ಟ್ರಾಂಗ್ ಆಗ್ತಾಯಿದ್ದೀನಿ. ಎಲ್ಲರೂ ಅದು ಆ್ಯಟಿಟ್ಯೂಡ್ ಅಂತ ಇದ್ದಾರೆ. ಆ್ಯಟಿಟ್ಯೂಡು, ಕೊಬ್ಬು, ಇವಳಿಗೆ ಒಂದು ಸ್ವಲ್ಪ ದುಡಿತಾಳೆ ಅಂತ ಹೇಳ್ಬಿಟ್ಟು ಕೊಬ್ಬು ಬಂದ್ಬಿಟ್ಟೈತೆ ಅಂತ. ದುಡಿತಾಳೆ ಅಂತ ಕೊಬ್ಬಿಲ್ಲ, ದುಡಿತಾ ಇರೋದು ಏನಂದರೆ ನನ್ನ ಸ್ಟ್ಯಾಂಡ್ ನಾನು ತೊಗೊಳ್ತಾ ಇದ್ದೀನಿ. ದುಡಿತಾ ಇದ್ದೀನಿ ಅಂತ ಕೊಬ್ಬಂತೂ ಅಲ್ಲ, ಅದು ಕೊಬ್ಬು ಅನ್ನಲ್ಲ, ಅದನ್ನು ಸ್ಟ್ಯಾಂಡ್ ಅಂತಾರೆ. ನನ್ನ ನಿಲುವು ನಾನು ತೊಗೊತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ನನಗೊಂದು 13 years ಅಂತಂದರೆ ನಾನು ಇವಾಗ ಸ್ವಲ್ಪ ದೊಡ್ಡೋಳೇನೆ, ಚಿಕ್ಕ ಮಗು ಅಂತ ಅಲ್ಲ. ನನ್ನ ಏಜಲ್ಲಿ ನನಗೇನು ರೆಸ್ಪೆಕ್ಟ್ ಕೊಡಬೇಕು, ಸೆಲ್ಫ್ ರೆಸ್ಪೆಕ್ಟು ನನಗೂ ಇದೆ. ನನಗೆ ಯಾರು ಮರ್ಯಾದೆ ಕೊಟ್ಟರೆ ನಾನು ಅಂಥವ್ರಿಗೆ ಮರ್ಯಾದೆ ಕೊಡ್ತೀನಿ. ಬಾಗು ಅಂತಾರೆ, ತಲೆ ಬಾಗಿಸ್ತೀನಿ. ಎಲ್ಲಿ ಗಂಟ ಬಾಗಿಸ್ಬೇಕು ಅಲ್ಲಿ ಗಂಟ ಬಾಗಿಸ್ತೀನಿ. ಇನ್ನೂ ಕೆಳಗಡೆ ಬಾಗ್ಸೋಕೆ ಹೋದರೆ ಎದ್ದು ನಿಂತ್ಕೊತೀನಿ. ನನ್ನ ಸ್ಟ್ಯಾಂಡ್ ನಾನು ತೊಗೊತಾ ಇದ್ದೀನಿ ಅಷ್ಟೇ. ಬೇರೆಯವರು ಅಂದ್ಕೊಂಡಂಗೆ ನನಗೆ ಕೊಬ್ಬು, ದುರಂಕಾರ ಎಲ್ಲ ಇಲ್ಲ. ಆ ದುರಂಕಾರ ಅಂದ್ಕೊಂಡ್ರೆ ಅದು ನಿಮಗಿರುತ್ತೆ, ನನಗಂತೂ ಇಲ್ಲ. ಇರೋದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನು ದುರಂಕಾರ ಅನ್ನಲ್ಲ, ಸ್ಟ್ಯಾಂಡ್ ಅಂತಾರೆ. ನನ್ನ ನಿಲುವು ನಾನು ತೊಗೊಳ್ತಾ ಇದ್ದೀನಿ ಅಷ್ಟೇ. ದೊಡ್ಡವರು ಚಿಕ್ಕವರು ಮತ್ತು ಮರ್ಯಾದೆ ಕೊಡ್ಬೇಕಂತ ಹೇಳ್ತಾರಲ್ಲ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡಬೇಕು, ಎಲ್ಲಿ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗಿರಬೇಕು ಅಂತೇಳ್ಬಿಟ್ಟು ನಾನು ಕಲ್ತಿದ್ದೀನಿ. ಇವಾಗ ನನಗೂ ಅದ್ರ ಬಗ್ಗೆ ಎಲ್ಲನೂ ನಾಲೆಡ್ಜ್ ಇದೆ. ಚಿಕ್ಕ ಹುಡುಗಿ ಅಲ್ಲ ನಾನು, ಅದರಿಂದ ಹೇಳ್ತಾ ಇದ್ದೀನಿ. ಹೇಳ್ತಾರೆ ದೊಡ್ಡವ್ರು ಇದ್ದಾರಂತೆ. ದೊಡ್ಡವ್ರು ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿ ಇರ್ತೀವಿ ಗೈಸ್. ದೊಡ್ಡವ್ರು ಕರೆಕ್ಟಾಗಿರ್ಬೇಕಷ್ಟೇ. ನಾವು ಕರೆಕ್ಟಾಗಿರ್ಬೇಕಂದ್ರೆ ದೊಡ್ಡವ್ರು ಕರೆಕ್ಟಾಗಿರಬೇಕು. ಅವ್ರು ಕರೆಕ್ಟಾಗಿ ಇಲ್ದಿರ ಅವ್ರು ಮಾಡೋದೆಲ್ಲ ಕರೆಕ್ಟು, ನಾವು ಮಾಡೋದು ಮಾತ್ರ ತಪ್ಪು ಅಂತಂದರೆ ಅದು ತಪ್ಪಲ್ಲ. ಯಾಕಂದರೆ ಅವರು ದೊಡ್ಡವರು, ನಾವೇನು ಮುಂದಿನ ಪೀಳಿ ಹೆಂಗೆ ಹೋಗುತ್ತೋ ಹಿಂದೆ ನಾವು ಬರೋರು ಹಂಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಅವ್ರು ತೋರಿಸಿದ ದಾರಿಯಲ್ಲಿ ನಾವು ಹೋಗ್ತೀವಿ. ಅವ್ರು ಯಾವ ಥರ ನಮಗೆ ಒಳ್ಳೇದು ದಾರಿ ತೋರಿಸಿದ್ರೆ ನಾವು ಒಳ್ಳೆ ದಾರಿಯಲ್ಲೇ ಹೋಗ್ತೀವಿ. ಅವ್ರು ಕೆಟ್ಟ ದಾರಿಯಲ್ಲಿ ತೋರಿಸಿದ್ರೆ ನಾವು ಹಂಗೆ ಅವ್ರಿಗೆ ರಿಟರ್ನ್ ತೋರಿಸ್ಬೇಕಾಗತ್ತೆ. ಕರ್ಮ ಅಂತಾರಲ್ಲ, ಕರ್ಮಾಸ್ ರಿಟರ್ನ್ಸ್. ನನಗೆ ಯಾರ್ಯಾರು ಏನೇನು ಅಂತಾರೋ ಪ್ರತಿಯೊಂದು ನಾನು ಅವ್ರ ಹತ್ರ ಹೋಗಿ ಕೇಳಲ್ಲ, ಏನು ಮಾತಾಡಲ್ಲ. ಯಾಕೆ ಹೇಳಿ, ನಾನು ಇವಾಗ ಹೋಗಿ ಮಾತಾಡಿಬಿಟ್ರೆ ಅದು ಸ್ವಲ್ಪನೇ ಕರ್ಮ ಅವ್ರಿಗೆ ತಾಕತ್ತೆ. ಅದಕ್ಕೆ ನಾನು ಹೋಗಿ ಮಾತಾಡಬಾರ್ದು. ಆ ಕರ್ಮ ಏನಿದೆ ಅದು ಸ್ಟ್ರಾಂಗಾಗೆ ಅವ್ರಿಗೆ ತಗಲ್ಬೇಕು. ಕರ್ಮಾಸ್ ರಿಟರ್ನ್ಸ್ ಅಂತಾರಲ್ಲ, ಅದು ಕರ್ಮ ಅವ್ರಿಗೆ ಸ್ಟ್ರಾಂಗಾಗಿ ಬರಲೇಬೇಕು. ಅದರಿಂದ ಆ ಕರ್ಮನ ನನಗಂದಿರೋರು ಆಲ್ಮೋಸ್ಟ್ ಅನುಭವಿಸ್ತಾರೆ. ಏನೂ ಇಲ್ಲ ಅಂದರೆ ಏನು ನನಗಂದಿರೋರೇನಾ ಅನ್ನೋ ಥರ ಅಲ್ಲ. ನನ್ನ ಅನುಭವದಲ್ಲಿ ನಾನು ತುಂಬ ಜಾಸ್ತಿ ಹೆವಿ ದೇವ್ರ ಹತ್ರ ಬೇಡ್ಕೊಳ್ಳಲ್ಲ. ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ. ಏನಂದರೆ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ದೇವ್ರ ಹತ್ರ ಹೋಗ್ಬಿಟ್ಟು ನಾನು ಜಾಸ್ತಿ ಎಲ್ಲನೂ ಯಾರ ಬಗ್ಗೆನೂ ಕೇಳಲ್ಲ. ದೇವ್ರ ಹತ್ರ ನಾನು ಕೈ ಮುಗಿಯೋದಂದೆ. ನನಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರ ಕಷ್ಟ ಕೊಡು, ಅವ್ರಿಗೆ ಇದು ಮಾಡು, ಆ ಥರ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ದೇವ್ರ ಹತ್ರ ಕೇಳೋದೇನು, ಒಂದು ನೆಮ್ಮದಿ ಕೊಡು, ಇನ್ನೊಂದು ಆರೋಗ್ಯ ಕೊಡು ಅಂತ ಕೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಅಷ್ಟು ಕಾಸು ಕೊಡು, ಇಷ್ಟು ಕಾಸು ಕೊಡು ಅಂತ ನಾನು ಕೇಳಲ್ಲ. ಅದರಿಂದ ದೇವ್ರ ಹತ್ರ ಕೇಳೋದಂದರೆ ನೆಮ್ಮದಿ, ಆರೋಗ್ಯ, ಇವೆರಡೂ ಇದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಮನುಷ್ಯರಿಗೆ. ಅವೆರಡು ಇದ್ದರೆ ಎಲ್ಲ ಇದೆ ಅಂತಲೇ ಅರ್ಥ. ನೆಮ್ಮದಿ ಇರಬೇಕು ಅಂತಂದರೆ ಎಲ್ಲ ಇರಬೇಕು. ಎಲ್ಲ ಇದ್ದಾಗೆ ನೆಮ್ಮದಿಯಾಗಿರ್ತಾನೆ ಮನುಷ್ಯ. ಮತ್ತು ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲ ಅಂದರೆ ಎಷ್ಟು ನೆಮ್ಮದಿಯಾಗಿರೋಕ್ಕೆ ಹೆಂಗೆ ಸಾಧ್ಯ ಹೇಳೋದು. ಅದಕ್ಕೆ ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆರೋಗ್ಯ ಇರಬೇಕು, ನೆಮ್ಮದಿ ಇರಬೇಕು. ದೇವ್ರ ಹತ್ರ ಇವೆರಡು ಅಷ್ಟೇ. ನೀವು ಅಷ್ಟೇ, ನಿಮಗೂ ನಿಮ್ಮ ಮನಸ್ಸಿಗೆ ಯೋಚನೆ ಮಾಡಿ ನೋಡಿ. ಅವೆರಡಿದ್ದರೆ ಎಲ್ಲ ಮನುಷ್ಯರು ಹ್ಯಾಪಿಯಾಗೇ ಇರ್ತಾರೆ. ನಮ್ಗೆ ಅಷ್ಟು ಕೋಟಿ ಕೊಡಪ್ಪ, ಇಷ್ಟು ಕೋಟಿ ಕೊಡಪ್ಪ ಅಂತ ದೇವ್ರ ಹತ್ರ ನಾವು ಯಾವತ್ತೂ ಕೇಳ್ಕೊಬಾರ್ದು. ಅವೆರಡನ್ನು ಕೇಳ್ಕೊಳ್ಳಿ. ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ಅಷ್ಟೇ ಚೆನ್ನಾಗಿರ್ತೀರ. ಜಾಸ್ತಿ ದುರಾಸೆ ಪಟ್ಟರೆ ಚೆನ್ನಾಗಿರಲ್ಲ. ದುರಾಸೆ ಪಟ್ಟರೆ ಏನು ಗೊತ್ತಾ, ನಾವೆಷ್ಟು ದುರಾಸೆ ಪಡ್ತೀವೋ ಅಷ್ಟು 10% ದೇವರು ಹಂಗೆ ಕಿತ್ಕೊತಾ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ದುಡ್ಡಿಗೂ ಆಸೆ ಪಡಬೇಡಿ, ಯಾರು ಇದಕ್ಕೂ ಆಸೆ ಪಡಬೇಡಿ. ನಾವು ಕಷ್ಟಪಟ್ಟು ದುಡ್ದಿದ್ದು ದುಡ್ಡೇ ಅಷ್ಟೇ ನಮ್ಮ ಹತ್ರ ಇರುತ್ತೆ. ನಾವು ಒಬ್ರಿಗೆ ಮೋಸ ಮಾಡಿ, ಒಬ್ರ ತಲೆ ಮೇಲೆ ಹೊಡೆದು, ಒಬ್ರ
ಒಬ್ರ ಹತ್ರ ಕಿತ್ಕೊಂಡಿರೋ ದುಡ್ಡು ಯಾವುದೇ ಕಾಲಕ್ಕೂ ಅದಿರಲ್ಲ, ಏನಾದರೂ ಒಂದು ನೆಪ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಯೋಚನೆ ಮಾಡಿ ಇನ್ನೊಬ್ರ ಹತ್ರ ಏನೇ ಆಗಲಿ ಮೋಸ ಮಾಡಬೇಕಾದ್ರೆ, ಅವ್ರ ಹತ್ರ ದುಡ್ಡು ತಲೆ ಮೇಲೆ ಹೊಡೆದು ಕಿತ್ಕೋಬೇಕಾದ್ರೆ ಯೋಚನೆ ಮಾಡಿ. ಯಾಕಂದರೆ ಕರ್ಮ ರಿಟರ್ನ್ಸ್. ನಾವು ಇವಾಗ 1% ಮಾಡಿದರೆ ಕರ್ಮ ನಮಗೆ 10% ಬರುತ್ತೆ. ಅದಕ್ಕೆ ಯೋಚನೆ ಮಾಡಿ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೆಲಸ ಮಾಡಿ. ಸುಮ್ಮನೆ ಹೋಗಿ ಅದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಇನ್ನೂ ನನ್ನ ಹಸ್ಬೆಂಡ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದನ್ನೆಲ್ಲ ಮಾತಾಡಬೇಕು ಅಂದರೆ ಇವಾಗ ಈ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮಗೆ ಬೋರ್ ಆಗಿಬಿಡುತ್ತೆ. ಅದರಿಂದ ನಾನು ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರಿಗೆ ಒಂದು ಏನಂತಾರೆ ಯೋಗ್ಯತೆ ಇರಬೇಕು. ನನ್ನ ಗಂಡನ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರಿಗೂ ಒಂದು ಯೋಗ್ಯತೆ ಅನ್ನೋದಿರಬೇಕು. ಆ ಯೋಗ್ಯತೆ ಇಲ್ದಿರ ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಮಾತೇ ಬರಲ್ಲ, ಅಂದರೆ ಚಾನ್ಸ್ ಇರಬಾರ್ದು. ಯೋಗ್ಯತೆ ಇಲ್ದವರು ನನ್ನ ಗಂಡನ ಬಗ್ಗೆ ಮಾತಾಡಲೇಬಾರ್ದು. ಅಷ್ಟೊಂದು ಕೆಪಾಸಿಟಿ ಇದೆ ನನ್ನ ಗಂಡನಿಗೆ. ಅದು ಬೇಕಂದರೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ, ಅದು ಏನು ಎತ್ತ ಅಂತ ಡೀಟೇಲಾಗಿ ಹಾಕ್ತೀನಿ ನೋಡಿ. ಯಾಕೆ ನನ್ನ ಗಂಡನ ಬಗ್ಗೆ ನಾನು ಆ ಥರ ಹೇಳ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಇವಾಗ ಇದರಲ್ಲೇ ಮಾತಾಡ್ಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಅದರಿಂದ ಓಕೆ ಗೈಸ್, ನಾನು ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅದು ಯಾರ್ಯಾರಿಗೆ ಅನ್ವಯಿಸುತ್ತೋ ಅದು ನಿಮಗೆ ಅನ್ವಯಿಸ್ಲಿ. ಯಾಕಂದರೆ ನಾನು ಬಾಯಿ ಬಿಟ್ಟು ನಿಮ್ಮ ಹೆಸರುಗಳೆಲ್ಲ ಹೇಳೋಕ್ಕಾಗಲ್ಲ. ಅದರಿಂದ ಆಮೇಲೆ ನನಗೆ ಹೇಳಿದ್ದೀರಾ, ನನಗೆ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ನಾನು ಹೊಣೆ ಅಲ್ಲ. ನಾನು ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಮಾತ್ರನೇ ಇದು ಅನ್ವಯಿಸ್ಲಿ. ಆಮೇಲೆ ನಮ್ಗೆ ಹೇಳಿದ್ದೀರಾ, ನಮಗೆ ಬಿಟ್ಟಿದ್ದೀರಾ ಅನ್ನೋದೆಲ್ಲ ಬೇಕಾಗಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮಾತಾಡಿರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಜೀವನದಲ್ಲಿ ನಡೆದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಹೊಸದಾಗಿ ಏನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಯಾಕೆಂದರೆ ಮೊನ್ನೆ ಮಾಡಿರೋ ವೀಡಿಯೋದಲ್ಲೇ ನಿಮಗೆ ಕರೆಕ್ಟಾಗಿ ಮಕ್ಕ ಹೊಡೆದಂಗೆ ಕೊಟ್ಟಿದ್ದೀನಿ ಟಾಂಗ್ ಅನಿಸುತ್ತೆ. ಅದಕ್ಕೇನೆ ರಿಯಾಕ್ಟ್ ಮಾಡಿದ್ದೀರಾ. ರಿಯಾಕ್ಟ್ ಮಾಡಿದ್ದು ಗೊತ್ತಾಯಿತು ಯಾವ ಥರ ರಿಯಾಕ್ಟ್ ಆಗ್ತಾಯಿದ್ದೀರಾ ಅಂತ. ಅದು ನಿಮಗೆ ಅರ್ಥ ಆಗಿದೆ, ಯಾರಿಗೆ ಮಾಡಿದ್ದೀನೋ ಅಂತ ಅಂದ್ಬಿಟ್ಟು ಗೊತ್ತಾಯಿತು ಅನಿಸುತ್ತೆ. ಅದಕ್ಕೇ ಅದು ಏನು ಗೊತ್ತಾ, ಈ ವಿಡಿಯೋಗಳು ನೋಡಿಬಿಟ್ಟೆ ರಿಯಾಕ್ಟ್ ಮಾಡಿದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಗೈಸ್. ಅದು ಅವ್ರಿಗೆ ಅಂದಿದ್ದೀವಿ ಅಂದ್ಬಿಟ್ಟು ಎಷ್ಟು ನೀಟಾಗಿ ಕಂಡುಹಿಡ್ಕೊತಾರೆ ಅಂದರೆ, ಯಾಕಂದರೆ ಆ ತಪ್ಪು ಅವ್ರು ಮಾಡಿರ್ತಾರೆ. ನಾನು ಹೇಳೋದ್ರಲ್ಲಿ ಏನು ಸುಳ್ಳಿಲ್ವಲ್ಲ. ಸುಳ್ಳಾಗಿದ್ದಿದ್ರೆ ಇಡ್ಬಿಡು, ಯಾರಿಗೋ ಹೇಳ್ತಾಳೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅನ್ಕೋಬೋದು. ಯಾಕಂದರೆ ಅದು ನಿಜಾನೇ. ನಾನು ಅವ್ರಿಗೆ ಅಂದಿದ್ದೀನಿ ಅಂತಂದರೆ ಅದು ಅವ್ರು ತಪ್ಪು ಮಾಡಿರ್ತಾರೆ, ಅದು ಅವ್ರಿಗೆ ಗೊತ್ತಾಗಿರುತ್ತೆ. ಅದರಿಂದನೇ ಬರ್ತಾರೆ ರಿಟರ್ನು ಟಾಂಗ್ ಕೊಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ನೀವು ಅಂದಿರೋದನ್ನ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವಂತೂ ನಾಯಿಗಳ ಥರ ಹಿಂದೆ ಬೊಗಳ್ತೀರಾ, ನಾನು ಬಂದು ಡೈರೆಕ್ಟಾಗಿ ವಿಡಿಯೋ ಮುಂದೆ ಬೊಗಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ ನಿಮಗೂ ನನಗೂ. ನಮ್ಮ ಮುಂದೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆ ನಮ್ಮ ಹಿಂದೆ ಮಾತಾಡ್ಕೊಳ್ಳೋದು. ಅಂಥವ್ರ ಬಗ್ಗೆ ಏನು ಹೇಳಬೇಕೋ ನೀವೇ ಒಂದು ಕಾಮೆಂಟ್ ಮಾಡಿಬಿಡಿ ಗೈಸ್. ಅವ್ರಿಗೆ ಏನಂತಾರೆ, ಅಂಥವ್ರನ್ನೆಲ್ಲ ಏನಂತಾರೆ ಅಂತೇಳ್ಬಿಟ್ಟು ನೀವೇ ಒಂದು ಕಾಮೆಂಟ್ ಮಾಡಿಬಿಡಿ. ಓಕೆ, ಇನ್ನೊಂದು ಮಾತು ನೆನಪಿರಲಿ, ಈ ಮಾತು ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮ ಶತ್ರುಗಳು ನಮ್ಮನ್ನೆಷ್ಟೇ ನಾಶ ಮಾಡಬೇಕು ಅಂತ ಬಂದ್ರೂ ಅವ್ರ ಅಪ್ನಾಣೆ ಅವ್ರ ಕೈಲಾಗಲ್ಲ. ಮೇಲೊಬ್ಬ ದೇವರಿದ್ದಾನೆ, ದೇವರು ನಮ್ಮನ್ನು ನಾಶ ಮಾಡಬೇಕು, ನಾವು ನಾಶ ಆಗಬೇಕು. ಮನುಷ್ಯರಿಂದ ನಾವು ನಾಶ ಆಗ್ತೀವಿ ಅಂದರೆ ಅದು ಸುಳ್ಳು. ಮೇಲೊಬ್ಬ ಇರ್ತಾನೆ ಗೈಸ್, ಇಲ್ಲೊಬ್ಬ ನಮ್ಮನ್ನು ನಾಶ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೇಲೊಬ್ಬ ಇರ್ತಾನೆ ನಮ್ಮನ್ನು ಕಾಪಾಡೋದಕ್ಕೆ. ಅದರಿಂದ ನಾವು ಮಾಡೋ ಏನು ಒಳ್ಳೆತನ, ಒಳ್ಳೆ ಗುಣ ದೇವ್ರು ಮೆಚ್ಚಬೇಕು. ನರನ ಮೆಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಪರಮಾತ್ಮ ಮೆಚ್ಚಬೇಕಂತೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಲ್ಲಿ, ಒಳ್ಳೆ ಬೇವು ಅದೇನೋ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ, ಒಳ್ಳೆಯವ್ರ ಥರ ಜನಗಳ ಹತ್ರ ಒಳ್ಳೆಯವ್ರ ಥರನೇ ಅಂದರೆ ಮನಸ್ಸಿಂದ ಒಳ್ಳೆಯವರಾಗಿರೋಣ ಆಯಿತಾ. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೇಳೋದು ಬೇಡ, ಮನಸ್ಸಿಂದ ಒಳ್ಳೆಯವರಾಗಿರೋಣ. ಓಕೆ ಗೈಸ್, ನನಗೆ ಅನಿಸಿದ್ದು ಇಷ್ಟು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ವಿಡಿಯೋ ಈ ಥರ ಶೇರ್ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹೇಳಿ. ನೆಕ್ಸ್ಟ್ ಟೈಮು ನಾನು ನನ್ನ ಲೈಫಲ್ಲಿ ಆಗಿರೋ ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಇಲ್ಲ ನಿಮ್ಗೆ ಈ ಥರ ವೀಡಿಯೋಸ್ ಇಷ್ಟ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟು ಈ ಥರ ವೀಡಿಯೋಸ್ ಮಾಡಲ್ಲ, ಬೇರೆ ಥರನೇ ಮಾಡ್ತೀನಿ. ಓಕೆ, ನನಗೆ ಏನಂದರೆ ನನಗನ್ಸಿದ್ದು ಗೈಸ್ ಇದು ಏನಂದರೆ, ಮೊನ್ನೆ ನಾನು ಒಂದೇ ಒಂದು ವೀಡಿಯೋ ಮಾಡಾಕಿದ್ದೆ. ಅಂದರೆ ಅದು ನನ್ನ ಬಗ್ಗೆ ಮಾತಾಡೋರಿಗೆ ಮಾಡಾಕಿದ್ದೆ, ಮಾತಾಡಬಾರ್ದು ಇನ್ನೊಂದ್ಸತಿ ಅಂತ. ಅದಕ್ಕೆ ನೀವೆಲ್ಲ ತುಂಬ ರಿಯಾಕ್ಟ್ ಮಾಡಿದ್ರಿ, ನನಗೆ ಸ್ವಲ್ಪ ಖುಷಿ ಆಯಿತು. ಆದ್ದರಿಂದ ಇವಾಗ ಅದನ್ನು ರಿಯಾಕ್ಟ್ ಮಾಡಿದಿರಲ್ವಾ ಅಂತ ಹೇಳಕ್ಕೆ ಬಂದಿದ್ದೀನಿ. ನಂದು ಲೈಫ್ ಸ್ಟೋರಿ ಹೇಳ್ಕೊಂಡು ಬಂದರೆ ದೊಡ್ಡ ಸ್ಟೋರಿನೇ ಇದೆ, ಬುಕ್ ಬರಿಬೋದು.
ಅದಕ್ಕೆ ಅದೆಲ್ಲನೂ ನಿಮ್ಗೆ ಹೇಳಿದ್ರೆ ಬೋರ್ ಅನಿಸ್ಬಿಡುತ್ತೆ. ಅದರಿಂದ ಇರೋದನ್ನೇ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ. ಓಕೆ, ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿತಶತ್ರುಗಳು ನಿಮ್ಮ ಆಶೀರ್ವಾದದಿಂದ ನಾವು ಬೆಳಿತೀವಿ. ಓಕೆ, ಬಾಯ್.